ನಮಸ್ಕಾರ. ಒಂದೊಳ್ಳೆ ಪಿಕ್ಚರ್ ನೋಡಿದೆ, ಭಾಳ ತುಂಬ ಸರಿ. ಬಂದ್ಬಿಡಿ ಹಂಗಾರೆ, ಬಂದ್ಬಿಡಿ ಬಂದ್ಬಿಡಿ ಬಂದ್ಬಿಡಿ. ಸಖತ್ತಾಗಿದೆ ಪಿಕ್ಚರು. ನಿಮಗೇನು ಅನ್ಸುತ್ತೆ ಸರ್? ಸೂಪರ್. ನಿಮಗೆ? ಸೂಪರ್, ಅದ್ಭುತ. ನನ್ನ ಪ್ರಕಾರ ಒಂದೊಂದು ಡೀಟೇಲ್ ಆಗಿ ಹೇಳ್ತೀನಿ. ಡೈಲಾಗ್ ರೈಟ್ರಿಂದ, ಸ್ಕ್ರೀನ್ ಪ್ಲೇ ಇಂದ, ಡೈರೆಕ್ಷನ್ ಇಂದ, ಪರ್ಫಾರ್ಮೆನ್ಸ್ ಇಂದ, ಸ್ಟೋರಿ ಸೆಲೆಕ್ಷನ್ ಇಂದ ಎಲ್ಲ ಸೂಪರ್. ಎಕ್ಸ್ಟ್ರಾಂಡ್ರಿ ಸಿನಿಮಾ. ಎಲ್ಲರಿಗೂ ಅವಾರ್ಡ್ ಬರಬೇಕು. ಈ ಸಿನಿಮಾ ಬರಲೇಬೇಕು, ಖಂಡಿತ ಬರಬೇಕು. ಇಲ್ಲೇ ಇದೆ ಡೈರೆಕ್ಟರ್, ಸೂಪರ್. ವಂಡರ್ಫುಲ್ ಜಾಬ್ ನಿಜವಾಗ್ ಸಖತ್ತಾಗಿ ಮಾಡಿದ್ರು. ಸೂಪರ್, ವಂಡರ್ಫುಲ್, ಸಖತ್ ಕೆಲಸ ಮಾತಾಡಂಗಿಲ್ಲ. ಇದು ಸೂಪರ್ ಫಿಲಮ್, ಸಖತ್ ಫಿಲಮ್. ಎಲ್ಲರೂ ನೋಡಿ ಅಂತ ರೆಕಮೆಂಡ್ ಮಾಡ್ತಾ ಇದ್ರು. ಥ್ಯಾಂಕ್ ಯು. ಅದ್ಭುತವಾದ ಸಿನಿಮಾ, ಅದ್ಭುತವಾದ ಸಿನಿಮಾ. ಟೆಕ್ನಿಕಲಿ, ಪರ್ಫಾರ್ಮೆನ್ಸ್ ವೈಸ್, ಪ್ರತಿಯೊಬ್ಬರು ಪರ್ಫಾರ್ಮೆನ್ಸ್ ಆಗಲಿ, ಮ್ಯೂಸಿಕ್ ಆಗಲಿ, ಎಲ್ಲನೂ ತುಂಬ ಚೆನ್ನಾಗಿದೆ. ಆ್ಯಂಡ್ ದರ್ಶನ್ ಸರ್ನ ಈ ಫುಲ್ ಪೊಟೆನ್ಷಿಯಲ್, ಫುಲ್ ಥ್ರಾಟಲ್ ಪರ್ಫಾರ್ಮೆನ್ಸಲ್ಲಿ ನೋಡಿ ಭಾಳ ದಿವಸ ಆಗಿತ್ತು. ಅದ್ಭುತವಾಗಿದೆ. ಇದೊಂದು ಅಂದರೆ ಅವ್ರ ಫ್ಯಾನ್ಸ್ಗೊಂದು ಹಬ್ಬ. ಆ್ಯಂಡ್ ಕನ್ನಡ ಸಿನಿಮಾಗೆ ಒಂದು ದೊಡ್ಡ ಸಿನಿಮಾ. ನಮ್ಮ ಕನ್ನಡ ಸಿನಿಮಾ ಅಂತ ಹೇಳ್ಕೊಳ್ಳೋಕ್ಕೆ ನನಗೆ ತುಂಬ ಹೆಮ್ಮೆ ಆಗುತ್ತೆ. ಬಿಕಾಸ್ ಅಷ್ಟು ಚೆನ್ನಾಗಿ ಬಂದಿದೆ ಸಿನಿಮಾ. ಒಂದು ಕಲಾವಿದರು ಅಷ್ಟೇ ದರ್ಶನ್ ಸರ್ನ ನೋಡೋದಕ್ಕೆ ಒಂದು ಹಬ್ಬ. ಆ್ಯಂಡ್ ಎವ್ರಿಥಿಂಗ್ ಇಟ್ ವಿಲ್ ಟೇಕ್ ಯು ಥ್ರೂ ಆಲ್ ದ ಎಮೋಷನ್ಸ್ ಅಂತ ಹೇಳ್ಬೋದು ಈ ಸಿನಿಮಾ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸಿನಿಮಾ. ನಮ್ಮೆಲ್ಲರಿಗೂ ತುಂಬ ಇಷ್ಟ ಆಗಿದೆ. ದರ್ಶನ್ ಅವ್ರದ್ದು ಬೆಸ್ಟ್ ಪರ್ಫಾರ್ಮೆನ್ಸಸ್, ಬೆಸ್ಟ್ ಮೂವೀಸ್ ಅಂತ ಹೇಳ್ಬೋದು. ಆ್ಯಂಡ್ ಆಫ್ ಕೋರ್ಸ್ ಆರಾಧನಾಸ್ ಡೆಬ್ಯೂ ಎಕ್ಸ್ಟ್ರಾರ್ಡಿನರಿ. ತುಂಬ ಚೆನ್ನಾಗಿ ಕಾಣಿಸ್ಕೊಂಡು, ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಎಲ್ಲರೂ. ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ತರುಣ್ ಅವರು. ವಂಡರ್ಫುಲ್ ಡೈರೆಕ್ಷನ್, ವಂಡರ್ಫುಲ್ ಪರ್ಫಾರ್ಮೆನ್ಸ್, ಎಕ್ಸ್ಟ್ರಾರ್ಡಿನರಿ ಮೂವಿ. ಆ್ಯಂಡ್ ಎಲ್ಲರೂ ಥಿಯೇಟರ್ಸ್ಗೆ ಬಂದು ನೋಡ್ತಾ ಇದ್ದಾರೆ. ಕೆಲವು ಸಿನಿಮಾಗಳು ನಾವು ನೋಡಿದ ಮೇಲೆ ಕೆಲವು ದಿನಗಳು ನೆನಪಿರುತ್ತೆ, ಕೆಲವು ಸಿನಿಮಾಗಳು ಕೆಲವು ತಿಂಗಳುಗಳು ನೆನಪಿರುತ್ತೆ. ಬಟ್ ಕೆಲವು ಸಿನಿಮಾಗಳು ನಮ್ಮನ್ನೇ ಬದಲಾಯಿಸುತ್ತೆ. ಆ ಸಿನಿಮಾಗಳು ಜೀವನ ಪರ್ಯಂತ ನೆನಪಿರುತ್ತೆ. ಅಂಥ ಸಿನಿಮಾ ಕಾಟೇರ. ನಾವು ಹಿಸ್ಟ್ರಿ ತುಂಬ ಕಲ್ತಿದ್ದೀವಿ ಶಾಲೆಯಲ್ಲಿ ಏನೇನು ನಡೆದಿದೆ ಅಂತ. ಬಟ್ ಜಾತಿಯಿಂದ ನಮ್ಮ ಜನ ಎಷ್ಟು ಕಷ್ಟಪಟ್ಟಿದ್ದಾರೆ, ನಮ್ಮ ರೈತರು ಎಷ್ಟು ಕಷ್ಟಪಟ್ಟಿದ್ದಾರೆ, ನಮ್ಮ ಹಸಿರು ಬಾವುಟ ಇಲ್ಲಿ ಬಂತು, ಅದೆಲ್ಲ ಕಾಟೇರ ನೋಡಿ ಕಲಿಬೋದು. ಅಣ್ಣನ ಬಗ್ಗೆ ಹೆಚ್ಚಾಗಿ ಹೇಳೋಕ್ಕಾಗಲ್ಲ, ಇದು ಸೀನಿಯರ್. ಬಟ್ ಇಂಥ ಪಾತ್ರಗಳು ಅವ್ರಿಗೆ ಇನ್ನೂ ಹೆಚ್ಚು ಬರಲಿ ಅಂತ ಆಸೆ ಪಡ್ತೀನಿ. ಯಾಕಂದರೆ ಅವ್ರ ನಟನೆನ ಇಂಥ ಪಾತ್ರಗಳು ಆಚೆ ತೊಗೊಂಡ್ಬರ್ತಾ ಇದ್ದಾರೆ. ಫ್ಯಾಬ್ಯುಲಸ್ ಜಾಬ್. ಅವರೊಬ್ಬರೇ ಅಂತಲ್ಲ, ಪ್ರತಿಯೊಬ್ಬ ನಟರು ಇದರಲ್ಲಿ ಎಕ್ಸ್ಟ್ರಾರ್ಡಿನರಿ ಆಗಿ ಮಾಡಿದ್ದಾರೆ. ಆ್ಯಂಡ್ ಆ ಸಕ್ಸಸ್ ಇವತ್ತು ನಮಗೆ ಕಾಣಿಸ್ತಾ ಇದೆ. ಈ ಸಕ್ಸಸ್ ಹೀಗೆ ಕಂಟಿನ್ಯೂ ಆಗುತ್ತೆ. ಬೊಂಬಾಟಾಗಿದೆ ಈ ಪಿಕ್ಚರು. ಎಲ್ಲರಿಗೂ ಚೆನ್ನಾಗಿದೆ. ಫಸ್ಟ್ ಆಫ್ ಆಲ್ ಕಥೆನೇ ಎಕ್ಸ್ಟ್ರಾರ್ಡಿನರಿ, ಜೊತೆಗೆ ಲವ್ಲಿ ಸ್ಕ್ರೀನ್ ಪ್ಲೇ. ತರುಣ್ ಡೈರೆಕ್ಷನ್ ಅಂತೂ ಸೂಪರ್ಬ್. ಈ ಥರ ಒಬ್ಬ ಸ್ಟಾರ್ನ ಯಾವ ಥರ ಮೌಲ್ಡ್ ಮಾಡಬೇಕು ಅಂತ ತರುಣ್ ಅದ್ಭುತ ಮಾಡಿದ್ದಾರೆ. ಡೈಲಾಗ್ಸ್ ಮಾಸ್ತಿ. ಈ ವರ್ಷದ ಬೆಸ್ಟ್ ಡೈಲಾಗ್ಸ್ ಚೆನ್ನಾಗಿದೆ. ಅಂಡರ್ ಆರ್ಟಿಸ್ಟ್ ಎಲ್ಲರೂ ಅದೆಲ್ಲದಕ್ಕೂ ಕಿರೀಟ ಥರ ನಮ್ಮ ಕಾಟೇರ ದರ್ಶನ್ ಅವರ ಸ್ಕ್ರೀನ್ ಪ್ರೆಸೆನ್ಸು, ಅವರ ಡೈಲಾಗ್ ಡೆಲಿವರಿ, ನಟನೆ, ಫೈಟು ಅದ್ಭುತ. ರಾಕ್ಲೈನ್ ಅವ್ರ ಜೊತೆ ಆ ಫಸ್ಟ್ ಫಿಲ್ಮ್ ನಾನು ಬೆಳ್ಳಿ ಮೊಡಗಳನ್ನು ಮಾಡಿದ್ವಿ. ಈಗ ಮಾಲಾಶ್ರೀ ಮಗಳು ಹೀರೋಯಿನ್ ಆಗಿ ಮಾಡಿದ್ದಾರೆ. ಎಲ್ಲ ರೀತಿಯಲ್ಲೂ ಬಹಳ ಒಳ್ಳೆ ಫಿಲ್ಮ್ ಅನ್ನಿಸ್ತು. ಭಾಳ ಖುಷಿ ಕೊಡ್ತು. ಟು ದ ಎಂಟೈರ್ ಟೀಮ್, ಹರಿಕೃಷ್ಣ ಮ್ಯೂಸಿಕ್ ಇರ್ಬೋದು, ಟೆಕ್ನಿಷಿಯನ್ಸು, ಆರ್ಟಿಸ್ಟ್ ಎಲ್ರಿಗೂ ಅಭಿನಂದನೆಗಳು. ಕನ್ರಾಜ್ ರಾಕ್ಲೈನ್ ಸರ್, ಮ್ಯಾಸಿವ್ ಹಿಟ್ ಇದೆ. ನಮಸ್ತೆ. ಬಹಳ ದಿನಗಳ ಕಾಲ ಒಂದು ಪರಮಾದ್ಭುತ ಸಿನಿಮಾ ಕಾಟೇರ. ದರ್ಶನ್ ಸಾಹೇಬರು ದನಿ, ನಾನು ಅವರ ನಟನೆಗೆ ಅಭಿಮಾನಿ. ದನಿ ಕೇಳಿ ಬೆಚ್ಚು. ನೀವು ನಿರ್ದೇಶನ ಅಂದರೆ ಪ್ರೊಡಕ್ಷನ್ ಹೌಸ್ ತರುಣ್ ಸುಧೀರ್ ಅವರ ಕೆಲಸ, ಮತ್ತು ರಾಕ್ಲೈನ್ ಅವರ ವೆಂಕಟೇಶ್ ಅವರ ಕೆಲಸ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್, ಈಗ ಹರಿಕೃಷ್ಣ ಅವರ ಕೆಲಸ, ಇಡೀ ಚಿತ್ರತಂಡದ ಕೆಲಸ, ಕಥೆ, ಸ್ಕ್ರೀನ್ ಪ್ಲೇ, ಬರವಣಿಗೆ ಎಲ್ಲದೂ ಸೇರಿಕೊಂಡು ಪರಮಾದ್ಭುತ ಕಮರ್ಷಿಯಲ್ ಪ್ಯಾಕೇಜ್. ಅಂತಿಮವಾಗಿ ದರ್ಶನ್ ಸಾಹೇಬರಿಗೆ ಒಂದು ರಾಯಲ್ ಸಲ್ಯೂಟ್. ನಾನು ಅವರ ಹಲವಾರು ವಿಷಯಗಳಿಗೆ ಅಭಿಮಾನಿ. ಬಟ್ ನಟನೆ ಈ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಅದೇನು. ಎಕ್ಸಾಂಪಲ್ ಥರ ಆ್ಯಕ್ಟ್ ಬಹಳ ದಿನಗಳ ಕಾಲ ನೆನಪುಳಿಯುತ್ತೆ. ಹೆಚ್ಚಿಗೆ ಹೇಳೋಕ್ಕಾಗಲ್ಲ.